ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ, ಏಯ್ ಕಾವ್ಯ, ಸರಿಯಾಗಿ ನಿನ್ನ ಧ್ವನಿ ಕೇಳಿದೆ ನನಗೂ ಬೇಜಾರಾಗಿ ಹೋಗೈತೆ ಕಣಮ್ಮ. ಅದಕ್ಕೆ ಹೆಂಗಿದ್ರು ಇಷ್ಟೆಲ್ಲ ಮಾಡ್ತಾ ಇರೋ ಆ ರಾಘವೇಂದ್ರ ಯಾರು ಅನ್ನೋ ನಿನಗೆ ಕುತೂಹಲ ಆಯ್ತಲ್ಲ. ನಿನ್ನ ತಾವ ರಾಘವೇಂದ್ರನ ಹಾಗೇನೆ ಮಾತಾಡ್ತೀನಿ, ಹಾಗಾದರೂ ನಿನ್ನ ಧ್ವನಿ ಕೇಳ್ಬೋದು. ಅದಕ್ಕೆ ಹೊಸ ಫೋನು ಸಿಮ್ ಕಾರ್ಡು ತಂದೀವ್ನಿ ಅಂತ ಕಾವ್ಯಂಗೆ ಫೋನ್ ಮಾಡ್ತಾರೆ ಮಹಾದೇವ. ಹಲೋ ಅಂತಾಳೆ ಕಾವ್ಯ. ಹೇಗಿದೆಯಾ ಕಾವ್ಯ ಅಂತ ಧ್ವನಿ ಬದಲಾಯಿಸಿ ಮಹಾದೇವ ಕೇಳ್ತಾನೆ. ಯಾರು ನೀವು ಅಂತಾಳೆ ಕಾವ್ಯ. ನಾನೇ ರಾಘವೇಂದ್ರ ಅಂತಾನೆ ಮಹಾದೇವ. ಯಾರು ನೀವು, ಎಲ್ಲಿದ್ದೀರಾ, ಯಾಕೆ ನನಗೆ ಸಹಾಯ ಮಾಡ್ತಿದ್ದೀರಾ? ನಾನು ಕಷ್ಟದಲ್ಲಿದ್ದಾಗೆಲ್ಲ ಬಂದು ಕಾಪಾಡಿದ್ದೀರಾ, ಹಣದ ಸಹಾಯ ಮಾಡಿದ್ರಿ, ನನ್ನ ರಕ್ಷಣೆ ಮಾಡಿದ್ರಿ. ಯಾರು ನೀವು? ನಾನು ನಿಮ್ಮನ್ನು ನೋಡಿದ್ದೀನಾ ಅಥವಾ ನೀವೇನಾರ ನನ್ನ ನೋಡಿದ್ದೀರಾ? ಎಲ್ಲಿದ್ದೀರಾ? ನಮ್ಮಿಬ್ಬರಿಗೂ ಪರಿಚಯ ಇದೆಯಾ ಅಂತಾಳೆ ಕಾವ್ಯ. ನೋಡದೇ ಇರೋದು ಮುಖ್ಯ ಅಲ್ಲ ಕಾವ್ಯ, ಆದರೆ ನಾನು ನಿನ್ನನ್ನು ನೋಡಿದ್ದೀನಿ, ನಿನ್ನ ಕನಸುಗಳನ್ನು ನೋಡಿದ್ದೀನಿ. ಹೆಣ್ಮಕ್ಳು ಚೆನ್ನಾಗಿ ಓದಬೇಕು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದು ನನ್ನ ಆಸೆ. ನಿನ್ನಂಥ ಹೆಣ್ಮಕ್ಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರುವಂಥ ಮನುಷ್ಯ ಅಲ್ಲ ನಾನು. ಆ ತೊಂದರೆ ಕೊಟ್ಟವನಿಗೆ ತಕ್ಕ ಶಿಕ್ಷೆ ಕಳಿಸಿದ್ದೀನಿ ಅಂತಾನೆ ಮಹಾದೇವ. ಹಾಗಾದರೆ ನೀವು ಅವರಿಗೆ ಹೊಡೆದಿದ್ದು ನೀವೇನಾ? ಪ್ಲೀಸ್ ಹೇಳಿ, ಯಾರು ನೀವು ಅಂತಾಳೆ ಕಾವ್ಯ. ನಾನು ಕೇವಲ ನಿನ್ನ ಹಿತೈಷಿ, ನಿನಗೆ ಒಳ್ಳೆಯದನ್ನೇ ಬಯಸೋ ಒಬ್ಬ ಮನುಷ್ಯ ಅಷ್ಟೇ ಅಂತ ಕಾಲ್ ಕಟ್ ಮಾಡ್ತಾನೆ ಮಹಾದೇವ. ಈ ಹಬ್ಬ, ಈ ಬೆಂಗಳೂರು ಭಾಷೆ ಮಾತಾಡೋದು ಎಷ್ಟು ಕಷ್ಟ. ಬಡ್ಡಿ ಮಗ ನಾಲ್ಗೇನೆ ತಿರುವಕ್ಕಿಲ್ಲ ಅಂತದೆ. ಹೆಂಗೋ ಕಾವ್ಯ ಧ್ವನಿ ಕೇಳಿದೆ, ಅದೇ ಖುಷಿ ಅಂತ ಮಹಾದೇವ ಕಾವ್ಯ ರೂಮ್ ಒಳಗೆ ಇಣುಕಿ ನೋಡ್ತಾನೆ. ಆಗ ಕಾವ್ಯ ಅಲ್ಲಿಂದ ಎದ್ದು ನಿಂತ್ಕೋತಾಳೆ. ಆಗ ಈಚೆ ನಿಂತ್ಕೊಂಡು, ಈ ವೇಷದಾಗಾದರೂ ನಾನು ನಿನ್ನ ಪ್ರೀತಿ ಜೊತೆ ಮಾತಾಡೋ ಹಂಗಾಯ್ತದೆ. ಅದು ನನ್ನ ಪುಣ್ಯ ಕಾವ್ಯ. ನೀನು ಸಂದಾಕ್ ಓದಿ ದೊಡ್ಡ ವಿಜ್ಞಾನಿ ಆಗೋದನ್ನು ನಾನು ಕಣ್ಣಾರೆ ನೋಡಬೇಕು, ಅದೇ ಈ ಮಹಾದೇವನ ಆಸೆ. ಅದಕ್ಕೆ ನೆರಳಾಗೋಕ್ಕೆ ಅವಕಾಶ ಮಾಡಿಕೊಟ್ಟ ಆ ದೇವರಿಗೂ ಹಾಗೆ ಆ ರಾಘವೇಂದ್ರ ಅನ್ನೋ ಹೆಸರಿಗೂ ಬಹು ಧನ್ಯವಾದ ಅಂತಾನೆ ಮಹಾದೇವ. ಈಚೆ ಸ್ನೇಹ ಮತ್ತು ಧನರಾಜ್ ಒಟ್ಟಿಗೆ ಬರ್ತಿರ್ತಾರೆ. ಡ್ಯಾಡಿ, ಅತ್ತೆ ಯಾಕೆ ನಮ್ಮನ್ನು ಈ ಹಾಳ್ ಬಿಲ್ಡಿಂಗಿಗೆ ಕರ್ಕೊಂಡು ಬಂದಿದ್ದಾರೆ? ವಾಟ್ಸ್ ಹ್ಯಾಪನಿಂಗ್ ಡ್ಯಾಡ್ ಅಂತಾಳೆ ಸ್ನೇಹ. ನೀನು ಸುಮ್ಮನೆ ಒಳಗಡೆ ಬಾ ಸ್ನೇಹ, ನಿನ್ನ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ಅನುಮಾನಗಳಿಗೂ ಇಲ್ಲಿ ಉತ್ತರ ಸಿಗುತ್ತೆ ಅಂತಾರೆ ಧನರಾಜ್. ಆಗ ದಾಮಿನಿ ಶ್ರೀನಿವಾಸ್ ಹತ್ರ ಬಂದು, ಏನು ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ಯಂತೆ, ಅದರಿಂದ ಏನೂ ಲಾಭ ಇಲ್ಲ, ಅದರಿಂದ ನಾನು ಕರಗ್ತೀನಿ ಅಂದ್ಕೊತಿದ್ಯಾ? ಯು ಫೂಲ್, ನೀನು ಕೊರಗಿದ್ರೆ ನಾನು ಕರಗಲ್ವೋ? ಖುಷಿ ಪಡ್ತೀನಿ. ಈಗಾಗಲೇ ನಿಮ್ಮ ಮನೆಯವರೆಲ್ಲರೂ ನೀನು ಸತ್ತು ಹೋಗಿದೆಯಾ ಅಂತ ಅಂದ್ಕೊಂಡಿದ್ದಾರೆ. ವರ್ಷಗಳ ಹಿಂದೆ ನೀನು ನನಗೆ ಕೊಟ್ಟ ನೋವಿಗೆ ಈ ಜನ್ಮ ಕಾರಾಗೃಹ ಅನುಭವಿಸ್ತಿದ್ಯಾ, ಸೂರ್ಯನ ಬಿಸಿಲು ಬೀಳದೆ ನರಳ್ತಿದ್ಯಾ ಅಂತಾರೆ ದಾಮಿನಿ. ಆಗ ಸ್ನೇಹ, ಡ್ಯಾಡಿ ಯಾರು ಇವರನ್ನು ಯಾಕೆ ಇಲ್ಲಿ ಕಟ್ಟಾಕಿದ್ದಾರೆ? ಹೂ ಇಸ್ ದಿಸ್ ಮ್ಯಾನ್ ಅಂತಾಳೆ. ಶ್ರೀನಿವಾಸ್ ಕಲ್ಯಾಣಿ ಗಂಡ ಮಹಾದೇವ, ಅವ್ರ ಸ್ವಂತ ತಂದೆ, ರಾಮನ ದೊಡ್ಡಪ್ಪ ಅಂತ ನಗ್ತಾರೆ ಧನರಾಜ್. ಆಗ ಸ್ನೇಹ ಮುಂದೆ ಬಂದು ಅವ್ರ ಮುಖನ ನೋಡಿ, ಡ್ಯಾಡಿ ವಾಟ್ ಈಸ್ ಡ್ಯಾಡ್? ಕಲ್ಯಾಣಿ ಅತ್ತೆ ಅವ್ರ ಹಸ್ಬೆಂಡ್ ಶ್ರೀನಿವಾಸ ಇನ್ನೂ ಬದುಕಿದಾರಾ? ಇಟ್ಸ್ ಅನ್ಬಿಲೀವೇಬಲ್ ಅಂತಾಳೆ ಸ್ನೇಹ. ಬದುಕಿದ್ದಾನೆ, ಆದರೆ ಸತ್ತಿದ್ದಾನೆ. ಉಸಿರಾಡ್ತಿದ್ದಾನೆ, ಆದರೆ ಹೆಣಕ್ಕೂ ಇವನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತಾಳೆ ದಾಮಿನಿ. ಅತ್ತೆ ಅಂದರೆ ಇವ್ರು ಇಷ್ಟು ದಿನ ನಿಮ್ಮ ಕಸ್ಟಡಿನಲ್ಲಿದ್ರಾ? ಯಾಕೆ ಇವರನ್ನು ಇಂಥ ಜಾಗದಲ್ಲಿ ಈ ಥರ ಕಟ್ಟಾಕಿದ್ದೀರಾ ಅಂತಾಳೆ ಸ್ನೇಹ. ಯಾಕೇನಾ ಅಂತ ಶ್ರೀನಿವಾಸನ್ ಜುಟ್ಟನ್ನು ಹಿಡ್ಕೊಂಡು, ಇವನು ನಮ್ಮ ಕಂಪ್ನಿನಲ್ಲಿ ಸಾಧಾರಣ ಎಂಪ್ಲಾಯ್, ನಾನು ಇವನು ಪ್ರೀತಿಸ್ತಿದ್ವಿ ಅಂತ ನಿಮ್ಮ ತಾತ ಅಂದ್ಕೊಂಡಿದ್ರು. ಯಾಕಂದರೆ ನಾನು ಇವನನ್ನು ಪ್ರೀತಿಸ್ತಿದ್ದೆ. ಇವನಿಗೆ ದೊಡ್ಡ ಸರ್ಪ್ರೈಸ್ ಕೊಡಬೇಕು ಅಂತ ನಮ್ಮಪ್ಪ ಅಂದರೆ ನಿಮ್ಮ ತಾತ ಇವನಿಗೋಸ್ಕರ ಒಂದು ಗ್ರ್ಯಾಂಡ್ ಎಂಗೇಜ್ಮೆಂಟ್ನ ರೆಡಿ ಮಾಡಿದರು. ಆದರೆ ಇವನು ಆ ನಿಶ್ಚಿತಾರ್ಥದ ದಿನ ಕಲ್ಯಾಣಿ ಹಿಂದೆ ಓಡೋದ. ಈ ವಿಷಯ ಗೊತ್ತಾಗಿ ನಮ್ಮಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಮ್ಮ ಅಪ್ಪನೇ ನನಗೆ ಪ್ರಪಂಚ ಆಗಿದ್ರು. ಅಪ್ಪನ ಕಳ್ಕೊಂಡ ನಾನು ಅನಾಥೆ ಆಗಿ ಹೋದೆ. ಅದೇ ನೋವಲ್ಲಿದ್ದ ನಾನು ಪ್ರತಿದಿನ ಆ ಜ್ವಾಲೆಯಲ್ಲಿ ಬೆಂದು ಹುಚ್ಚಿ ಆಗಿ ಹೋಗಿದ್ದೆ. ನಾನು ನನಗೆ ಬೇಕು ಅನಿಸಿದ್ದನ್ನು ಆ ದೇವರು ಇಂದನೂ ಕಿತ್ಕೊಳ್ಳೋಕ್ಕೆ ಹಿಂಜರಿಯಲ್ಲ. ಈ ದಾಮಿನಿ ಅಂಥದ್ರಲ್ಲಿ ಈ ಬಿಕಾರಿ ನನ್ನಪ್ಪ ಪ್ರಪಂಚನ ಮುಳುಗಿಸ್ಬಿಟ್ಟ. ಅವತ್ತೇ ಈ ಸೇಡಿನ ಹಾರಿ ಹಿಡ್ದೆ ಈ ಶ್ರೀನಿವಾಸನ, ಈ ಬಿಕಾರಿನ ನಂಬ್ಕೊಂಡಿರೋರನ್ನು ಸರ್ವನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಇವನನ್ನು ಕಿಡ್ನಾಪ್ ಮಾಡಿಸಿ ಪ್ರಪಂಚದ ಕಣ್ಣಿಗೆ ಇವನು ಸತ್ತು ಹೋದ ಅಂತ ಮಾಡಿ ಇಲ್ಲಿ ಇವನ್ನ ಕೊಳಿಸ್ತಾ ಇರೋದು. ಮನಸ್ಸು ಮಾಡಿದರೆ ಈ ನಾಯಿನ ಅವತ್ತೇ ಸಾಯಿಸ್ತಿದ್ದೆ, ಆದರೆ ಅದರಿಂದ ನನ್ನ ದ್ವೇಷ ಆರ್ತಾ ಇರಲಿಲ್ಲ. ಅದಕ್ಕೆ ಈ ಶಿಕ್ಷೆ. ಇವನ್ನ ಕಟ್ಕೊಂಡವಳು ನರಳಬೇಕು, ಅವ್ರ ಕೊನೆ ಉಸಿರಿರುವವರೆಗೂ ನರಳಿ ಸಾಯಬೇಕು. ಅಲ್ಲಿವರೆಗೂ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತಾಳೆ ದಾಮಿನಿ. ಈಚೆ ರಾಮ್ ಪೇಷಂಟ್ ಹತ್ರ, ಅಣ್ಣ ಇದನ್ನು ಮಿಸ್ ಮಾಡಿದೆ, ಡೈಲಿ ತಗೊಳ್ಳಿ ಅಂತಾನೆ. ಸರಿ ನಾನಿನ್ನು ಹೋಗಿ ಬರ್ತೀನಿ ಅಂತಾರೆ ಅವರು. ಅವನು ಅಲ್ಲೇ ಕೂತಿರೋ ಪ್ರೇಮ ಹತ್ರ ಬಂದು, ಇದು ನಮ್ಮ ತೋಟದ ನುಗ್ಗೆಕಾಯಮ್ಮ, ಡಾಕ್ಟ್ರಿಗೆ ಸಾರು ಮಾಡಿಕೊಡಮ್ಮ ಅಂತಾರೆ. ಆಯಸ್ಸು ಗಟ್ಟಿಯಾಗಿರಲಿ ಅಂತಾರೆ. ಖಂಡಿತ ಮಾಡಿಕೊಡ್ತೀನಿ.
ಅವರು ಕೊಟ್ಟಿರೋ ಮಾತ್ರೆನ ತಪ್ಪದೆ ತಗೊಳ್ಳಿ ಅಂತಾಳೆ ಪ್ರೇಮ. ನಾನು ಹೋಗಿ ಬರ್ತೀನಿ ಅಂತ ಅವನು ಹೋಗ್ತಾನೆ. ರಾಮ್ ಇನ್ನೊಂದು ಹೆಂಗಸಿಗೆ ಟ್ಯಾಬ್ಲೆಟ್ನ ಕೊಡ್ತಾನೆ. ಆ ಹೆಂಗಸು ಪ್ರೇಮಗೆ ಬಸಳೆ ಸೊಪ್ಪನ್ನು ಕೊಟ್ಟೋಗ್ತಾಳೆ. ಆಗ ರಾಮ್, ಪ್ರೇಮ, ಕ್ಲಿನಿಕ್ನ ತರಕಾರಿ ಅಂಗಡಿ ಮಾಡಬೇಕು ಅಂದ್ಕೊಂಡಿದ್ಯಾ ಹೇಗೆ? ಹಲೋ ಮೇಡಮ್, ಇಲ್ಲಿ ಜನಗಳು ಬರ್ತಾ ಇರೋದು ಟ್ರೀಟ್ಮೆಂಟ್ಗೆ. ನೀನು ತರಕಾರಿನ ಕಲೆಕ್ಟ್ ಮಾಡ್ತಾ ಇರೋ ರೇಂಜ್ ನೋಡಿದರೆ ಇಲ್ಲೇ ಅಂಗಡಿ ಓಪನ್ ಮಾಡೋ ಥರ ಇದೆಯಾ ಅಂತಾನೆ ರಾಮ್, ಇದೇ ಸಂಬಳ ಕಣೋ ನಮಗೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ನಲ್ಲಿ ಕಂತೆ ನೋಟ್ ಕೊಟ್ಟರು ಇಂಥ ಪ್ರೀತಿ ಸಿಗಲ್ಲ ಗೊತ್ತಾ. ಇದಕ್ಕೆಲ್ಲ ನಾವು ಮರ್ಯಾದೆ ಕೊಡಬೇಕು ಅಷ್ಟೇ ಅಂತಾಳೆ ಪ್ರೇಮ. ಆಗ ರಾಮ್ಗೆ ಕಾಲ್ ಬರುತ್ತೆ. ಹಲೋ, ಹೇಳಿ ಡಾಕ್ಟರ್, ಈ ಟೈಮಲ್ಲಿ ಮಾಡಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂತಾನೆ ರಾಮ್, ನೀನು ಹೊಸ ಕ್ಲಿನಿಕ್ ಮಾಡಿದಾಗಿಂದ ಆಸ್ಪತ್ರೆಗೆ ತುಂಬ ಲಾಸ್ ಆಗ್ತಾ ಇದೆ ಕಣೋ. ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗೋ ಕಾಯಿಲೆಗಳಿಗೆ ಮತ್ತು ಸರ್ಜರಿಗಳಿಗೆ ನೀನು ಅಲ್ಲಿ ಪುಕ್ಸಟೆಯಾಗಿ ಮಾಡ್ತಾ ಇದ್ದೀಯಲ್ಲೋ. ಅದು ಅಲ್ಲದೆ ಆಚೆ ಸುತ್ತಮುತ್ತ ಇರೋ ಜನ ಎಲ್ಲ ನಿನ್ನ ಕ್ಲಿನಿಕ್ಕಿಗೆ ಬರ್ತಿದ್ದಾರೆ. ಇದರಿಂದ ಧನರಾಜ್ ಸರ್ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ನಿನಗೇನಾದರೂ ತೊಂದರೆ ಮಾಡ್ಬೋದು. ಬಿ ಕೇರ್ಫುಲ್ ರಾಮ್ ಅಂತಾರೆ. ನಾನು ಕಲ್ತಿರೋ ವಿದ್ಯೆನ ಮಾರಾಟ ಮಾಡ್ತಿಲ್ಲ, ಕಾಯಿಲೆನ ವಾಸಿ ಮಾಡ್ತೀನಿ ಅನ್ನೋ ನೆಪದಲ್ಲಿ ಜನಗಳ ರಕ್ತ ಹೀರ್ತಿಲ್ಲ. ಸಾಧ್ಯ ಆದರೆ ಅಲ್ಲೂ ಇದೇ ಥರ ಫೆಸಿಲಿಟೀಸನ್ನು ಕೊಡೋಕೆ ಹೇಳು ನಿಮ್ಮ ಧನರಾಜ್ ಅವರಿಗೆ ಅಂತಾನೆ ರಾಮ್. ಆಗ ಆ ಡಾಕ್ಟರ್ ಕೈಯಿಂದ ಧನರಾಜ್ ಫೋನ್ ತಗೊಂಡು, ರಾಮ್, ಮರ್ಯಾದೆಯಿಂದ ನಿನ್ನ ಕೊಳಕು ಕ್ಲಿನಿಕ್ನ ಮುಚ್ಚಿಯೋ ಇಲ್ವೋ? ಮುಚ್ಚಲಿಲ್ಲ ಅಂತಂದರೆ ನೀನು ಊರಲ್ಲಿ ತಲೆ ಎತ್ಕೊಂಡು ಓಡಾಡಬಾರ್ದು, ಹಾಗೆ ಮಾಡ್ತೀನಿ. ಇದು ನನ್ನ ಕೊನೆ ವಾರ್ನಿಂಗ್ ಅಂತಾರೆ ಧನರಾಜ್. ನಿಮಗೆ ನನ್ನ ಮೇಲೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿ ಬೇರೆಯವ್ರ ಹೆಗ್ಲ ಮೇಲೆ ಗನ್ ಇಟ್ಟು ಶೂಟ್ ಮಾಡ್ತಿದ್ದೀರಾ. ನಿಮ್ಮ ಯಾವ ವಾರ್ನಿಂಗಿಗೂ ನಾನು ಹೆದರಲ್ಲ ಅಂತಾನೆ ರಾಮ್. ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ. ನಾನು ಮನ್ಸು ಮಾಡಿದರೆ ಅಂತ ಧನರಾಜ್ ಹೇಳುವಾಗ, ಮನ್ಸು ಮಾಡಿ ಯಾರು ಬೇಡ ಅಂದಿದ್ದು? ಅದೇನೋ ಮೆಡಿಕಲ್ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಮಾಡಿ ನಿನಗೆ ಕೆಲಸನೇ ಸಿಗದೇ ಇರೋ ಹಾಗೆ ಮಾಡ್ತೀನಿ ಅಂತಿದ್ರಿ. ಯಾಕೆ ಮಾಡಲಿಲ್ಲ? ಯಾಕೆ ತಡೀತಿದ್ದೀರಾ? ಇರೋದು ನಿಮ್ಮನ್ನ ಅಂತಾನೆ ರಾಮ್. ಅಂತ ಕೂಗ್ತಾರೆ ಧನರಾಜ್. ಮಿಸ್ಟರ್ ಧನರಾಜ್ ಅವರೇ, ಹೆದರಿರೋರು ಹೆದರಿಸೋ ನಾಟಕ ಮಾಡಬಾರ್ದು. ನನ್ನ ಪುಟ್ಟ ಕ್ಲಿನಿಕ್ ನೋಡಿ ನಿಮಗೆ ಭಯ ಶುರು ಆಗೋಗಿದೆ. ನೋಡಿ ಧನರಾಜ್ ಅವರೇ, ನನ್ನ ಕ್ಲಿನಿಕ್ ಬಗ್ಗೆ ಯೋಚನೆ ಬಿಟ್ಟು ನನ್ನ ಟ್ರೀಟ್ಮೆಂಟ್ ಪವರ್ಗೆ ಖಾಲಿ ಆಗ್ತಾ ಇರೋ ನಿಮ್ಮ ಹಾಸ್ಪಿಟಲ್ನ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ. ಜನಗಳ ಪ್ರೀತಿ ನನ್ನ ಜೊತೆ ಇರೋವರೆಗೂ ನನ್ನ ಕ್ಲಿನಿಕ್ ಮುಚ್ಚಿಸೋ ಶಕ್ತಿ ನಿಮ್ಮ ಯಾವ ವಾರ್ನಿಂಗಿಗೂ ಇಲ್ಲ ಅಂತ ಕಾಲ್ ಕಟ್ ಮಾಡ್ತಾನೆ ರಾಮ್. ಈಚೆ ಪ್ರೇಮ ತನ್ನ ಮನೆ ಹತ್ರ ರಾತ್ರಿ ಹೊತ್ತಲ್ಲಿ ಬರ್ತಾಳೆ. ಆಗ ಪಂಚಮಿ ನೋಡಿ, ಏನು ಮಾಡ್ತಿದ್ಯಾ? ಅಮ್ಮ ನೋಡಿದರೆ ಕಷ್ಟ ಅಂತ ಸನ್ನೆ ಮಾಡ್ತಾಳೆ. ನನಗೆ ಅರ್ಥ ಆಯಿತು ಪಂಚಮಿ. ಅತ್ತೆ ನೋಡಿದರೆ ತೊಂದರೆ ಅಂತ ಅಲ್ವಾ ಪಂಚಮಿ? ನನಗೂ ನೀನು ಹೇಳಿದ ಹಾಗೆ ದಾಮಿನಿ ನಡವಳಿಕೆ ನೋಡಿದರೆ ಅನುಮಾನ ಬರ್ತಿದೆ. ಅವಳು ಕಲ್ಯಾಣಿ ಅತ್ತೆಗೆ ಮೋಸದ ಮಾತ್ರೆಗಳನ್ನು ಕೊಡ್ತಿದ್ದಾಳೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ. ಅದಕ್ಕೆ ಆ ಮಾತ್ರೆಗಳು ಯಾವ್ಯಾವುದು ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದೆ. ಆ ದಾಮಿನಿ ಎಲ್ಲಿದ್ದಾಳೆ ಅಂತಲೇ ಪ್ರೇಮ. ಅಮ್ಮಂಗೆ ಮಾತ್ರೆ ಕೊಡ್ತಿದ್ದಾಳೆ ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಹೌದಾ? ನೀನು ಈಗ ಇಲ್ಲಿಂದ ರೂಮಿಗೆ ಹೋಗು. ಅತ್ತೆಗೆ ಮಾತ್ರೆ ಕೊಟ್ಟಾದಮೇಲೆ ಆ ಮಾತ್ರೆ ಡಬ್ಬನ ಎತ್ಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ ಅಂತಾಳೆ ಪ್ರೇಮ. ಸರಿ ಅಂತ ಪಂಚಮಿ ಹೋಗ್ತಾಳೆ. ಪ್ರೇಮ ಅಲ್ಲೇ ನಿಂತ್ಕೋತಾಳೆ. ಈಚೆ ದಾಮಿನಿ ಕಲ್ಯಾಣಿಗೆ ಮಾತ್ರೆನ ಕೊಡ್ತಾಳೆ. ದಾಮಿನಿ, ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಹಾಳಾಗ್ತಾನೆ ಇದೆ. ಸ್ವಲ್ಪನೂ ವಾಸಿ ಆಗ್ತಿಲ್ಲ. ಎದ್ದು ಕೂರೋಕ್ಕೂ ಶಕ್ತಿ ಇಲ್ದಂಗಾಗಿದೆ. ಬೆಳಿಗ್ಗೆಯಿಂದ ತಲೆ ಎಷ್ಟು ನೋವಾಗ್ತಿದೆ ಅಂದರೆ ಈ ಸುತ್ತಿಗೆ ತಗೊಂಡು ಯಾರೋ ಹೊಡಿತಾರಲ್ಲ ಆ ಥರ ಅನಿಸ್ತಿದೆ. ಇಲ್ಲ ದಾಮಿನಿ, ಯಾಕೋ ಈ ಹೊಸ ಡಾಕ್ಟ್ರ್ ಕೊಡ್ತಿರೋ ಔಷಧಿ ಮಾತ್ರೆಗಳು ನನ್ನ ಮೇಲೆ ಕೆಲಸನೇ ಮಾಡ್ತಿಲ್ಲ ಅನ್ನಿಸ್ತಿದೆ ಅಂತಾರೆ ಕಲ್ಯಾಣಿ. ಅಕ್ಕ, ಇದು ದೇಹಕ್ಕೆ ಬಂದಿರೋ ಕಾಯಿಲೆ ಆಗಿದ್ರೆ ವಾಸಿ ಆಗುತ್ತೆ. ಇದು ಮನಸ್ಸಿಗೆ ಬಂದಿರೋ ಕಾಯಿಲೆ. ವಾಸಿ ಆಗೋಕ್ಕೆ ಸಮಯ ತಗೊಳುತ್ತೆ. ಮಕ್ಕಳನ್ನು ಕ್ಷಮಿಸಿ ಅಂತ ಹೇಳಿದೆ, ಆದರೆ ನೀವು ಕೇಳ್ತಿಲ್ಲ. ಮಕ್ಕಳು ಮನೆಗೆ ವಾಪಸ್ ಬರದೆ ಈ ಕಾಯಿಲೆನೂ ವಾಸಿ ಆಗಲ್ಲ. ನೀವು ಯೋಚನೆ ಮಾಡಬೇಡಿ, ಇವಾಗ ರೆಸ್ಟ್ ತೊಗೊಳ್ಳಿ. ನಾನು ನಾಳೆ ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಅಕ್ಕ, ಮಲ್ಕೊಳ್ಳಿ ಅಂತ ದಾಮಿನಿ ಕಲ್ಯಾಣಿನ ಮಲಗಿಸ್ತಾಳೆ. ನಂತರ ದಾಮಿನಿ ಅಲ್ಲಿಂದ ಈಚೆ ಬರ್ತಾಳೆ. ಆಗ ಪಂಚಮಿ ನಿಧಾನಕ್ಕೆ ಅಮ್ಮನ ರೂಮಿಗೆ ಬಂದು ಮಾತ್ರೆ ಬಾಕ್ಸನ್ನು ಅಲ್ಲಿಂದ ತೊಗೊಂಡು ಬಂದು ಪ್ರೇಮಂಗೆ ಕೊಡ್ತಾಳೆ. ಆಗ ಪ್ರೇಮ ಅದ್ರ ಫೋಟೋನ ಮೊಬೈಲ್ನಲ್ಲಿ ತಗೊಂಡು, ನೋಡು, ಮತ್ತೆ ಈ ಡಬ್ಬನ ಹುಷಾರಾಗಿ ಎಲ್ಲಿತ್ತು ಅಲ್ಲೇ ಇಡು, ಅವಳಿಗೆ ಗೊತ್ತಾಗಬಾರ್ದು, ಹಾಗಿಡು ಅಂತಾಳೆ ಪ್ರೇಮ. ಸರಿ ಅಂತ ಪಂಚಮಿ ವಾಪಸ್ ಆ ಮಾತ್ರೆ ಡಬ್ಬನ ತಂದು ಅಲ್ಲೇ ಇಡ್ತಾಳೆ. ಆಗ ದಾಮಿನಿ ಹೊರಗಡೆ ಬಂದಿರ್ತಾಳೆ. ಅವಳು ಫೋನು ರಿಂಗ್ ಆಗುತ್ತೆ. ಪ್ರೇಮ ಆ ಶಬ್ದಕ್ಕೆ ಆಚೆ ಓಡ್ತಾಳೆ, ಅಡ್ಡ ನಿಂತ್ಕೋತಾಳೆ. ಆಗ ದಾಮಿನಿ ಕಾಲ್ನಲ್ಲಿ, ಏನು ಊಟ ಮಾಡ್ತಿಲ್ವಾ? ಮಾಡಲಿಲ್ಲ ಅಂದರೆ ಬಿಡಿ. ಒಂದು ಸಲ ಊಟ ಮಾಡಲಿಲ್ಲ ಅಂದರೆ ಏನು ಸತ್ತೋಗೋದಿಲ್ಲ. ಸತ್ತೋಗೋನಾದರೆ ಯಾವತ್ತೂ ಸತ್ತೋಗ್ತಿದ್ದ. ಪ್ರತಿ ಕ್ಷಣ ಅಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅವನು ಜೀವಂತವಾಗಿರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಸಾಕು ಅಂತ ಕಾಲ್ ಕಟ್ ಮಾಡ್ತಾಳೆ. ಆಗ ಪ್ರೇಮ ಫೋನ್ ಕೆಳಗೆ ಬಿದ್ದು ಶಬ್ದ ಆಗುತ್ತೆ. ದಾಮಿನಿ ಅನುಮಾನದಿಂದ ನೋಡ್ತಾ ಒಳಗಡೆ ಹೋಗ್ತಾಳೆ. ಯಾರು ಇವರು? ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಇವ್ರ ಉದ್ದೇಶ ಆದರೂ ಏನು? ಯಾರನ್ನೋ ಕೂಡಿಟ್ಟಿದ್ದಾರೆ. ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಪ್ರೇಮ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.